ಶುಭ ಸಂಜೆ. ನಾನು ಮಂಜುನಾಥ ಬಿ, ಶ್ರೀ ರಾಘವ ಎಜುಕೇಷನಲ್ ಟ್ರಸ್ಟಿನ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಸೊ ನಾವು ಇವತ್ತು ಈ ಒಳ್ಳೆ ವೆಲ್ ಫೆಸಿಲಿಟೇಟೆಡ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಸೊ ಇವತ್ತು ಎಲ್ಲರೂ ಸಿಟೀಸ್ ಕಡೆ ಬಂದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸು, ಇನ್ಫ್ರಾಸ್ಟ್ರಕ್ಚರು ಅದು ಇದು ಅಂತ ಹೇಳಿಬಿಟ್ಟು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸನ್ನು ಕನ್ಸ್ಟ್ರಕ್ಷನ್ಸನ್ನು ಮಾಡ್ತಾ ಇದ್ದಾರೆ. ಇವತ್ತು ವಿದ್ಯಾವಂತರಿರ್ತಕ್ಕಂತಹ ತಾಣ ಯಾವುದು ಅಂತಂದರೆ ಗ್ರಾಮಗಳು. ಇವತ್ತು ನಾವು ಸಿಟಿಗಳ ಕಡೆ ನಾವು ಹೋರಾಡ್ತಾ ಇದ್ದೇವೆ ಹೊರತು ಗ್ರಾಮಗಳ ಕಡೆ ಬಂದುಬಿಟ್ಟು ಇಲ್ಲಿ ನೆರೆದಿರ್ತಕ್ಕಂತಹ ರೈತರ ಮಕ್ಕಳನ್ನು ನಾವು ಫೋಕಸ್ ಮಾಡೋದು ಬಹಳ ಕಡಿಮೆ ಆಗೋಗ್ಬಿಟ್ಟಿದೆ. ಇವತ್ತು ಸಿಟಿಗಳಲ್ಲಿ ಬಹಳಷ್ಟು ಫೀಸಸ್ಸು ವಸೂಲಿ ಆಗುತ್ತೆ. ಸೊ ಹೈಫೈ ಲೈಫ್ ಸ್ಟೈಲ್ ಇರುತ್ತೆ ಅಂತ ಹೇಳಿಬಿಟ್ಟು ಮಕ್ಕಳನ್ನು ಅಟ್ರ್ಯಾಕ್ಟ್ ಮಾಡಿ ಇವತ್ತು ಸಿಟಿಗಳಲ್ಲಿ ಅವ್ರದ್ದೇ ರೀತಿಯಾದಂಥ ಒಂದು ಸ್ಟ್ರಾಟಜೀಸನ್ನು ಯೂಸ್ ಮಾಡಿ ಇವತ್ತು ಮಕ್ಕಳನ್ನು ಸಿಟಿ ಕಡೆಗೆ ಗಮನವನ್ನು ಸೆಳೀತಾ ಇದ್ದಾರೆ. ನನಗೆ ಹತ್ರ ಒಂದು 18 ವರ್ಷದ ಅನುಭವಗಳಿದೆ. 18 ವರ್ಷದ ಅನುಭವದಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ವಿದ್ಯಾವಂತರು ಎಲ್ಲಿದ್ದಾರೆ ಅಂತಂದರೆ ರೂರಲ್ ಏರಿಯಾಸಲ್ಲಿದ್ದಾರೆ, ಸಿಟಿಗಳಲ್ಲಿಲ್ಲ. ಇವತ್ತು ಶಿಕ್ಷಕರಾಗ್ಬೋದು, ಇಂಜಿನಿಯರ್ಸ್ ಆಗ್ಬೋದು, ಸೈಂಟಿಸ್ಟ್ಗಳಾಗ್ಬೋದು, ಡಾಕ್ಟರ್ಸ್ ಆಗ್ಬೋದು, ಇಲ್ಲಿಂದ ಹೋಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳೇ ವಿನಃ ಸಿಟಿಯಿಂದ ಗ್ರಾಮಗಳಿಗೆ ಬರ್ತಾ ಇಲ್ಲ. ಸೊ ಹಾಗಾಗಿ ನಮ್ಮ ಉದ್ದೇಶ ಏನು ಅಂತಂದರೆ, ಸೊ ನಾವು ಸಿಟಿಯಲ್ಲಿ ಸೆಟಪ್ ಮಾಡೋದು ಬೇಡ, ಗ್ರಾಮದ ಕಡೆ ನಾವು ಫೋಕಸ್ ಮಾಡಿದಾಗ ಆ ಮಕ್ಕಳಿಗೆ ಬಹಳಷ್ಟು ಸೌಕರ್ಯಗಳನ್ನು ನಾವು ಇಲ್ಲೇ ಇದ್ದು ಅವ್ರಿಗೆ ಇಲ್ಲಿ ಬೇಸಿಕ್ ಫೆಸಿಲಿಟೀಸ್ ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಒಂದು ವಿಲೇಜಿಂದ ಒಂದು ಮಗು ಹೋಗ್ಬೇಕಂತಂದರೆ ಸಿಟಿಗೆ, ಸೊ ತಂದೆ ತಾಯಿ ಕೂಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ತಂದೆ ತಾಯಿ ಪ್ರತಿ ತಿಂಗಳು ಇಷ್ಟೇ ಅಂತ ಒಂದು ಪಾಕೆಟ್ ಆ ಮನಿಯನ್ನು ಕೊಡಬೇಕಾಗುತ್ತೆ. ಆ ಮಕ್ಕಳಿಗೆ ಸಿಟಿ ಹೋದ್ಮೇಲೆ ಸಿಟಿಗಳಲ್ಲಿ ವಾತಾವರಣ ಹೇಗಿರುತ್ತೋ ನಿಮಗೆ ಬಹುಶಃ ಗೊತ್ತಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಎನ್ವಿರಾನ್ಮೆಂಟು. ಸೊ ಹಾಗಾಗಿ ಸೊ ನಾವು ವಿಲೇಜ್ ಕಡೆಗೆ ಬಂದಾಗ ಏನಾಗುತ್ತೆ ಅಂತಂದಾಗ ಅವ್ರಿಗೆ ಸೊ ಅವ್ರದ್ದೇ ರೀತಿಯಾದಂಥ ಒಂದು ಎಕನಾಮಿಕಲ್ ಸ್ಟೆಪ್ ಅಂತ ಹೇಳ್ಬೋದು. ನಾವು ಇದನ್ನು ಎಕನಾಮಿಕಲ್ ಸ್ಟೆಪ್ ಆಗಿ ತಗೊಂಡು ಮಕ್ಕಳಿಗೆ ಕಡಿಮೆ ಫೀಸಲ್ಲಿ ಒಳ್ಳೆ ಕ್ವಾಲಿಟಿ ಎಜುಕೇಷನನ್ನು ಕೊಡೋದಕ್ಕೆ, ಎಲ್ಲ ರೀತಿಯಾದಂಥ ಫೆಸಿಲಿಟೀಸನ್ನು ಕೊಡೋದಕ್ಕೆ ನಾವು ಗ್ರಾಮದ ಕಡೆ ನಾವು ನಮ್ಮ ಕಾನ್ಸಂಟ್ರೇಷನನ್ನು ತೋರಿಸ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತಿನ ಸುಂದರಪಾಳ್ಯದಲ್ಲಿ ಹೊಸದಾಗಿ ನಿರ್ಮಿತವಾಗಿರ್ತಕ್ಕಂತಹ ಶ್ರೀ ರಾಘವ PU ಮತ್ತು ಡಿಗ್ರಿ ಕಾಲೇಜನ್ನು ಸೊ ಎಸ್ಟಾಬ್ಲಿಷ್ ಮಾಡಿ ಅದು ನಮ್ಮದೇ ಆದಂಥ ಒಂದು ಆಬ್ಜೆಕ್ಟಿವ್, ಮೋಟೋ, ಡಿಸೈರನ್ನು ಫುಲ್ಫಿಲ್ ಮಾಡಬೇಕಂತ ಹೇಳಿಬಿಟ್ಟು ನಾವು ಗ್ರಾಮದ ಕಡೆ ಬಂದಿದ್ದೀವಿ. ತಮ್ಮೆಲ್ಲರ ಸಹಕಾರ ಬೇಕು. ಅಕಾಡೆಮಿಕ್ ಇಯರ್ 25-26 ನಾವು PU ಮತ್ತು ಡಿಗ್ರಿ ಕಾಲೇಜನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. PU ಕಾಲೇಜಲ್ಲಿ ಸೈನ್ಸ್ ಸ್ಟ್ರೀಮ್ ಇದೆ ಮತ್ತು ಕಾಮರ್ಸ್ ಸ್ಟ್ರೀಮನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. PUC ಸ್ಟ್ರೀಮ್ಸಿಗೆ ಬಂದಾಗ PCMB ಒಂದು ಸ್ಟ್ರೀಮ್ ಇದೆ, PCMCS ಒಂದು ಸ್ಟ್ರೀಮ್ ಇದೆ. ಕಾಮರ್ಸ್ ಸ್ಟ್ರೀಮಿಗೆ ಬಂದಾಗ EBACS ಸ್ಟ್ರೀಮ್ಸನ್ನು ನಾವು ಇನ್ಕ್ಲೂಡ್ ಮಾಡ್ಕೊಂಡಿದ್ವಿ. ಹಾಗೆಯೇ BCom ಕೋರ್ಸನ್ನು ವಿಶ್ವವಿದ್ಯಾಲಯ ಕಡೆಯಿಂದ BComನ್ನು ಅಪ್ರೂವಲ್ಗೆ ಹಾಕಿದ್ದೀವಿ. ಹಾಗಾಗಿ BCom ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಈ ವರ್ಷದಿಂದ. ಕಾಲೇಜಿನ ವೈಶಿಷ್ಟ್ಯತೆ ಕುರಿತು 2 ಮಾತುಗಳನ್ನು ಆಡಬೇಕು ಅಂದ್ಕೊತೀನಿ. ವೈಶಿಷ್ಟ್ಯತೆ ಬಗ್ಗೆ ಬಂದಾಗ ಸೊ ನಮ್ಮಲ್ಲಿ ವೆಲ್ ಫೆಸಿಲಿಟೇಟೆಡ್ ಲ್ಯಾಬ್ರೇಟ್ರೀಸ್ ಇದ್ದಾವೆ. ಸೊ ಪ್ರತಿ ಗ್ರಾಮಗಳಿಗೂ ಅದರದ್ದೇ ಆದಂಥ ಒಂದು ಬಸ್ಸಿನ ಸೌಕರ್ಯವನ್ನು ಮಾಡಿಕೊಟ್ಟಿದ್ದೀವಿ. ಮತ್ತು ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್, ನಾಳೆ JEE, ನೀಟು, KCET ಇದನ್ನೆಲ್ಲ ಮಾಡೋದಕ್ಕೆ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸನ್ನು ನಾವು ಒಂದು ಒಳ್ಳೆ ಟೀಮಾಗಿ ಮಾಡಿ ಮುಂದೆ ಅಕಾಡೆಮಿಯಾಗಿ ಮಾಡಬೇಕಂತಲೂ ನಮಗೊಂದು ಆಬ್ಜೆಕ್ಟಿವ್, ಒಂದು ಗೋಲ್ ಇದೆ. ಸೊ ಅದನ್ನು ಮಾಡಬೇಕಂತ ನಾವು ನಮ್ಮ ಮ್ಯಾನೇಜ್ಮೆಂಟ್ ಅವರೆಲ್ಲನೂ ಒಂದು ಮೀಟಿಂಗ್ ಮಾಡಿ ಒಂದು ಡಿಸ್ಕಷನನ್ನು ಮಾಡಿದ್ದೀವಿ. ಸೊ ಹಾಗಾಗಿ KCET, ನೀಟು, JEE ಇದರ ಮೇಲೆ ಎಲ್ಲ ಕಾನ್ಸಂಟ್ರೇಷನ್ ಮಾಡಿ ಗ್ರಾಮದಲ್ಲಿರ್ತಕ್ಕಂಥ ಮಕ್ಕಳನ್ನೆಲ್ಲ ನಾಳೆ ಒಂದು ಒಳ್ಳೆ ವಿಜ್ಞಾನಿಗಳನ್ನಾಗಿ, ಇಂಜಿನಿಯರ್ಸ್ ಆಗಿ, ಡಾಕ್ಟರ್ಸನ್ನಾಗಿ ಮಾಡಬೇಕಂತ ಹೇಳಿಬಿಟ್ಟು ನಮ್ಮ ಮುಖ್ಯ ಉದ್ದೇಶ ಆಗಿರ್ತದೆ. ಸೊ ನಮ್ಮಲ್ಲಿ ವಿಜ್ಞಾನಕ್ಕೆ ಪಟ್ಟಿರ್ತಕ್ಕಂತಹ ಎಲ್ಲ ಲ್ಯಾಬ್ರೇಟ್ರೀಸು ಇದ್ದಾವೆ. ಫಿಸಿಕ್ಸ್ ಲ್ಯಾಬ್ರೇಟ್ರೀಸ್ ಇದೆ, ಕೆಮಿಸ್ಟ್ರಿ ಲ್ಯಾಬ್ರೇಟ್ರೀಸ್ ಇದೆ, ಬಯಾಲಜಿ ಲ್ಯಾಬ್ರೇಟ್ರೀಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ರೇಟ್ರೀಸ್ ಇದೆ. ಸೊ ಇಲ್ಲಿ ಲ್ಯಾಬ್ರೇಟ್ರೀಸಲ್ಲಿ ಪ್ರತಿಯೊಂದೂ ಥಿಂಕ್ ಮಾಡಿ, ಪ್ರತಿಯೊಂದೂ ಸಿಲೆಬಸ್ಗೆ ರಿಲೇಟೆಡ್ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಪ್ರೇಟರ್ಸು, ಎಕ್ವಿಪ್ಮೆಂಟ್ಸ್ನೆಲ್ಲ ನಾವು ದೊಡ್ಡ ಮಟ್ಟದಲ್ಲಿ ಸೆಟಪ್ ಮಾಡಿದ್ದೀವಿ. ಮಕ್ಕಳಿಗೆ ಅನುಕೂಲವಾಗಿರ್ತಕ್ಕಂಥ ರೀತಿಯಲ್ಲಿ, ಮಕ್ಕಳು ಕನ್ಫ್ಯೂಷನ್ ಆಗಿ ಎಲ್ಲೋ ಲ್ಯಾಬ್ ಮಾಡ್ತಾಯಿದ್ದಾರೆ, ಎಲ್ಲೋ ಪಾಠ ಪ್ರವಚನಗಳು ಮಾಡ್ತಾಯಿದ್ದಾರೆ ಅನ್ನೋದು ಇಲ್ದಿರ, ಮಕ್ಕಳು ಒಂದೇ ಸ್ಟ್ರೆಚ್ಚಲ್ಲಿ ಪಕ್ಕದ ಕ್ಲಾಸಲ್ಲಿ ಕ್ಲಾಸ್ ರೂಮ್ ಆಗುತ್ತೆ, ಇನ್ನೊಂದು ಕ್ಲಾಸ್ ರೂಮಲ್ಲಿ ಲ್ಯಾಬ್ರೇಟ್ರೀಸನ್ನು ನಾವು ಸೈಮಲ್ಟೇನಿಯಸ್ ಆಗಿ ಕಂಡಕ್ಟ್ ಮಾಡ್ತಾಯಿರ್ತೀವಿ. ಸೊ ಇದೊಂದು ಸ್ಪೆಷಲ್ ಫ್ಯೂಚರ್ ಅಂತ ಹೇಳ್ಬೋದು. ಎಲ್ಲೋ ಲ್ಯಾಬ್ರೇಟ್ರೀಸ್ ಇರುತ್ತೆ, ಎಲ್ಲೋ ಕ್ಲಾಸ್ ರೂಮ್ಸ್ ಇರುತ್ತೆ, ಹಾಗೆಲ್ಲ ನಮ್ಮಲ್ಲಿ ಒಂದೇ ಸ್ಟ್ರೆಚ್ಚಲ್ಲಿ
ಒಂದು ಕ್ಲಾಸ್ ರೂಮಲ್ಲಿ ಕ್ಲಾಸಸನ್ನು ಮಾಡ್ತೀವಿ, ಫಿಸಿಕ್ಸಿಗೆ ಸಂಬಂಧಪಟ್ಟಂಗೆ ಪಕ್ಕದಲ್ಲಿ ಲ್ಯಾಬ್ ಮಾಡ್ತೀವಿ. ಅದೇ ರೀತಿ ಕೆಮಿಸ್ಟ್ರಿ ಕ್ಲಾಸ್ ರೂಮ್ ಇರುತ್ತೆ, ಕೆಮಿಸ್ಟ್ರಿ ಲ್ಯಾಬೊರೇಟ್ರೀಸ್ ಇರುತ್ತೆ. ಸೊ ನಮ್ಮಲ್ಲಿ ಟೋಟಲಾಗಿ 24 ಕೊಠಡಿಗಳನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಪ್ರತಿಯೊಂದು ಕೊಠಡಿನೂ ನ್ಯಾಕ್ ಅಕ್ರಿಡೇಷನ್ಗೆ, ಬೋರ್ಡ್ ಅಪ್ರೂವಲ್ಸ್ಗೆ ಸಂಬಂಧಪಟ್ಟ ಹಾಗೆ ಸೊ ಬಹಳ ವಿಶಾಲವಾಗಿ ಸೊ ಒಳ್ಳೆ ಗಿಡ ವಾತಾವರಣದಲ್ಲಿ ನಾವು ಈ ಸಂಸ್ಥೆಯನ್ನು ಸೆಟಪ್ ಮಾಡಿದ್ದೀವಿ. 24 ರೂಮ್ಗಳನ್ನು ಒಳಗೊಂಡಿರ್ತಕ್ಕಂಥ ಈ ಸಂಸ್ಥೆ ಸೊ ನಾಳೆ ಇನ್ನೂ ಭಗವಂತನ ಕೃಪೆಯಿಂದ ಎಲ್ಲರ ಆಶೀರ್ವಾದಗಳಿಂದ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ಒಂದು ಗೋಲಿದೆ. ನಮ್ಮಲ್ಲಿ ಆಟದ ಮೈದಾನಗಳಿದ್ದಾವೆ. ಆಟದ ಮೈದಾನಗಳನ್ನು ನಾವು ಒಂದು 3-4 ಫೇಸಸ್ ಆಗಿ ಮಾಡ್ತಾಯಿದ್ವಿ. ಒಂದು ಕಬಡ್ಡಿ ಕೋರ್ಟು, ಖೋಖೋ ಕೋರ್ಟು, ವಾಲಿಬಾಲ್ ಕೋರ್ಟ್ಸು, ಆಟದ ಮೈದಾನಗಳನ್ನು ಒಳಗೊಂಡು ಈ ಸಂಸ್ಥೆಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಆಟದ ಮೈದಾನಕ್ಕೋಸ್ಕರ ಬೇರೆ ಎಲ್ಲೋ ಹೋಗಿ ಮಕ್ಕಳು ಅದನ್ನು ಪ್ರಾಕ್ಟೀಸ್ ಮಾಡಿ ಬರೋ ಹಾಗಿಲ್ದಿರ ನಮ್ಮಲ್ಲೇ ಇಡೀ ದೊಡ್ಡ ಸ್ಪೇಷಿಯಸ್ ಕ್ಯಾಂಪಸ್ಸಲ್ಲಿ ಪ್ರತಿಯೊಂದು ಸೌಕರ್ಯವನ್ನು ನಾವಿಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಪ್ರತಿ ವಿಲೇಜ್ಗೂ, ಪ್ರತಿ ಕಾರ್ನರ್ ಆಫ್ ವಿಲೇಜ್ಗೂ ನಾವು ವ್ಯಾನ್ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡ್ತಾಯಿದ್ದೀವಿ. ಮಕ್ಕಳು ಆರಾಮಾಗಿ, ಸೇಫ್ಟಿಯಾಗಿ, ಸೆಕ್ಯೂರಾಗಿ ಮನೆಯಿಂದ ಕಾಲೇಜಿಗೆ, ಕಾಲೇಜಿನಿಂದ ಮನೆಗೆ, ತಂದೆ ತಾಯಿಯರಿಗೆ ಯಾವುದೇ ರೀತಿಯಾದಂತಹ ಭಯವಿಲ್ದಿರ ನಿರ್ಭಯದಿಂದ ನಮ್ಮ ಮಗು ಮನೆ ಬಿಟ್ಟು ಶಾಲೆಗೆ ಹೋಗಿದೆ, ಶಾಲೆಯಿಂದ ಮನೆಗೆ ಬಂದಿದೆ ಅನ್ನೋ ರೀತಿಯಲ್ಲಿ ನಾವು ಎಲ್ಲ ರೀತಿಯಾದಂಥ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ವಿತ್ ವೆಲ್ ಎಕ್ವಿಪ್ಡ್ CC ಕ್ಯಾಮ್ರಾಸ್ ಇರ್ತವೆ, GPS ಲೊಕೇಶನ್ನು ಎನೇಬಲ್ ಆಗಿದೆ. ಸೊ ಪ್ರತಿಯೊಂದೂ ನಾವು ಡ್ರೈವರ್ ಯಾವ ಸ್ಪೀಡಲ್ಲಿ ಓಡಿಸ್ತಾ ಇದ್ದಾರೆ, ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ದಾರಾ ಇಲ್ವಾ, ಈ ರೀತಿಯಾಗಿರ್ತಕ್ಕಂಥ ಕಟ್ಟುನಿಟ್ಟಿನ ಕ್ರಮಗಳನ್ನೆಲ್ಲ ನಾವು ತಗೊಂಡಿದ್ದೀವಿ. ಸೊ ನಾವು ಪ್ರಮುಖವಾಗಿ ಇಲ್ಲಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕೆ ಬಹಳಷ್ಟು ಕಾರಣಗಳಿದ್ದಾವೆ. ಸೊ ಒಂದು ಏನಂತಂದರೆ, ಮಕ್ಕಳು ಆಂಧ್ರ ಕಡೆಯಿಂದ ಬರೋರಿದ್ದಾರೆ, ತಮಿಳ್ನಾಡು ಬಾರ್ಡ್ರ್ ಕಡೆಯಿಂದ ಬರೋರಿದ್ದಾರೆ, ಮತ್ತು ಕಾರ್ನರ್ ಏರಿಯಾಸಲ್ಲಿ ಇಲ್ಲಿ ಕೆಳಗಡೆ ಈ ಕಡೆ ಎಲ್ಲ ಹಾಸ್ಟೆಲ್ ಫೆಸಿಲಿಟೀಸ್ ಇಲ್ಲ, ಕರೆಕ್ಟಾಗಿರ್ತಕ್ಕಂಥ ಕಾಲೇಜಸ್ ಇಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡು ಸೆಲೆಕ್ಟ್ ಮಾಡಿ ನಾವು ಈ ಇನ್ಸ್ಟಿಟ್ಯೂಷನನ್ನು ಸೆಟಪ್ ಮಾಡಿದ್ದೀವಿ. ನಮ್ಮಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಇಲ್ಲ ಸದ್ಯಕ್ಕೆ. ಮುಂದಿನ ದಿನಗಳಲ್ಲಿ ಹಾಸ್ಟೆಲ್ ಫೆಸಿಲಿಟೀಸನ್ನು ವ್ಯವಸ್ಥೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಹಾಗೆಯೇ ಹಾಸ್ಟೆಲ್ ಫೆಸಿಲಿಟೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನು ಭೇಟಿ ಮಾಡಿ BCM ಹಾಸ್ಟೆಲ್ಗೆ ಏನಾದರೂ ವ್ಯವಸ್ಥೆ ಮಾಡಿಕೊಡಿ ಮಕ್ಕಳಿಗೆ ಅನ್ನೋ ರೀತಿಯಲ್ಲಿ ನಾವು ಅದರದ್ದೇ ರೀತಿಯಾದಂಥ ಒಂದು ಕಾರ್ಯವೈಖರಿಯಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ವೆಲ್ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್ ಇದ್ದಾರೆ. ಬೋರ್ಡ್ ನಾರ್ಮ್ಸ್ ಪ್ರಕಾರ, ಯೂನಿವರ್ಸಿಟಿ ನಾರ್ಮ್ಸ್ ಪ್ರಕಾರ ಅವ್ರಿಗೆ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನಿರಬೇಕೋ ಅವ್ರದ್ದೇ ರೀತಿಯಾದಂಥ ಅನುಭವವನ್ನು ನಾವು ಕನ್ಸಿಡರ್ ಮಾಡಿ ಸೊ ನಾವು ರೆಕ್ರೂಟ್ಮೆಂಟನ್ನು ಮಾಡಿಕೊಂಡು ಬಹಳ ಸುಸಜ್ಜಿತವಾಗಿ, ಅಂದರೆ ಕ್ಲೀನಾಗಿ ಫ್ಯಾಕಲ್ಟೀಸನ್ನು ನಾವು ರೆಕ್ರೂಟ್ ಮಾಡಿಕೊಂಡು ನಮ್ಮದೇ ಆದಂಥ ಒಂದು ಸ್ಟ್ರಾಂಗ್ ಅಕಾಡೆಮಿಯನ್ನು ಮಾಡಬೇಕಂತಲೂ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸರ್ಕಾರದಿಂದ ನಮಗೆ ಮಾನ್ಯತೆ ಸಿಗುವಂತಹ ಸೈನ್ಸ್ ವಿಭಾಗ PCMB ಮತ್ತು PCMCS, ವಾಣಿಜ್ಯ ವಿಭಾಗಕ್ಕೆ EBCS, ಈ 2 ಸ್ಟ್ರೀಮ್ಸನ್ನು ನಾವು ಸುಂದರಪಾಳ್ಯದಲ್ಲಿ ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀವಿ 2025-26ನೇ ಸಾಲಿನಲ್ಲಿ. ಮುಂದಿನ ದಿನಗಳಲ್ಲಿ ಇದ್ರ ಜೊತೆಗೆ ಅಕೌಂಟೆನ್ಸಿ ರಿಲೇಟೆಡ್, ಅಂದರೆ ಕಾಮರ್ಸ್ ರಿಲೇಟೆಡ್ ಇನ್ಯಾವುದಾದ್ರೂ ಹೊಸ ಕಾಂಬಿನೇಷನ್ಸ್ ಬಂದಾಗ, ಅಂದರೆ ಮಕ್ಕಳಿಗೆ ನಾಳೆ ಒಳ್ಳೆ ಸ್ಕೋಪ್ ಇರಬೇಕು ಇಂಡಸ್ಟ್ರಿ ಕಡೆ ಹೋದಾಗ, ಅಥವಾ ಬೇರೆ ಕಡೆ ಎಲ್ಲಾದರೂ ಕಂಪನೀಸ್ ಕಡೆ ಹೋದಾಗ, ಅಥವಾ ಜಾಬ್ ಓರಿಯೆಂಟೆಡ್ ರಿಲೇಟೆಡ್ ಏನಾದರೂ ಅವಕಾಶ ಸಿಕ್ಕಿದಾಗ ಅದರದ್ದೇ ರೀತಿಯಾದಂಥ ಒಂದು ಕಾಂಬಿನೇಷನ್ಸನ್ನು ತರಬೇಕು ಅಂತ ನಾವು ಆಲೋಚನೆ ಮಾಡ್ತಾಯಿದ್ದೀವಿ. ಅದು ಒಂದು ಸಲ ಗ್ಲ್ಯಾನ್ಸ್ ಮಾಡಿ ವೆಬ್ಸೈಟಲ್ಲಿ, ಅಂದರೆ PU ಬೋರ್ಡ್ ಪ್ರೊವೈಡ್ ಮಾಡಿರ್ತಕ್ಕಂಥ ವೆಬ್ಸೈಟ್ಸನ್ನು ಒಂದು ಸಲ ಕ್ಲೀನಾಗಿ ಗ್ಲ್ಯಾನ್ಸ್ ಮಾಡಿ ಏನೇನು ಕಾಂಬಿನೇಷನ್ಸ್ ಇದ್ದಾವೆ, ಮಕ್ಕಳಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಇದು ಮಾಡಿದ್ರೆ ಹೇಗೆ, ಅದು ಮಾಡಿದ್ರೆ ಹೇಗೆ ಅಂತ ಹೇಳಿಬಿಟ್ಟು ನಾವು ಅದನ್ನು ಕ್ಲೀನಾಗಿ ಅನಲೈಸ್ ಮಾಡಿ ದ ಬೆಸ್ಟ್ ಕಾಂಬಿನೇಷನ್ಸನ್ನು ಮಕ್ಕಳಿಗೆ ಅನುಕೂಲ ಆಗುವಂತಹ ಕಾಂಬಿನೇಷನ್ಸನ್ನು ತರಬೇಕಂತ ನಾವು ಡಿಸೈಡ್ ಮಾಡಿದ್ದೀವಿ. ಎಲ್ಲ ಪೋಷಕರಿಗೆ, ಬಂಧು ಮಿತ್ರದವರಿಗೆ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದರೆ, ನಿಮ್ಮ ಮಕ್ಕಳನ್ನು ಸಿಟಿಗೆ ಮೈಗ್ರೇಟ್ ಮಾಡೋದಕ್ಕೆ ಮುಂಚೆ ವಿಲೇಜಲ್ಲೂ ಒಂದು ಒಳ್ಳೆ ದೊಡ್ಡದಾಗಿ ನಿರ್ಮಿತವಾಗಿರ್ತಕ್ಕಂತಹ ಒಂದು ಸಿಟಿ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ನಾವು ಹಳ್ಳಿ ಕಡೆಗೆ ನಾವು ತಂದು ದೊಡ್ಡ ಮಟ್ಟದಲ್ಲಿ ಒಂದು ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಿದ್ದೀವಿ. ಪ್ರತಿ ಪೋಷಕರು ನಿಮ್ಮ ಮಕ್ಕಳು SSLC ಆಗಿರ್ತಕ್ಕಂಥ ಮಕ್ಕಳು, PUC ಆಗಿರ್ತಕ್ಕಂಥ ಮಕ್ಕಳು ಸಿಟಿಗಳ ಕಡೆ ಹೋಗ್ದಿರಾ ಇಲ್ಲಿ ವಿಲೇಜ್ ಲಿಮಿಟ್ಸಲ್ಲಿ ಸೆಟಪ್ ಮಾಡಿರ್ತಕ್ಕಂಥ ಹೊಸ ಬಿಲ್ಡಿಂಗಿಗೆ ಬಂದು ಒಂದು ಸಲ ಎಲ್ಲ ಫೆಸಿಲಿಟೀಸ್ ಎಲ್ಲ ನೀವು ಡೈರೆಕ್ಟಾಗಿ ನೋಡಿಬಿಟ್ಟು
ಎಲ್ಲ ಸುಂದರಪಾಳ್ಯ ಗ್ರಾಮಸ್ಥರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನು ಅಂತಂದರೆ, ಸೊ ಮಕ್ಕಳನ್ನು ಸಿಟಿ ಕಡೆ ಕಳಿಸ್ದಿರ, ಸಿಟಿ ಕಡೆ ಏನೇನು ಫೆಸಿಲಿಟೀಸನ್ನು ಕೊಡ್ತಾ ಇದ್ದಾವೆ ಸಂಸ್ಥೆಗಳು, ಇವತ್ತು ಅದೇ ಫೆಸಿಲಿಟೀಸನ್ನು ನಾವು ವಿಲೇಜ್ ಲಿಮಿಟ್ಸಲ್ಲಿ ಕೊಡ್ತಾ ಇದ್ದೀವಿ. ಒಳ್ಳೆ ಲ್ಯಾಬ್ಸನ್ನು ಸೆಟಪ್ ಮಾಡಿದ್ದೀವಿ, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸನ್ನು ಕೊಡ್ತಾ ಇದ್ದೀವಿ, ವೆಲ್ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸನ್ನು ನಾವು ರೆಕ್ರೂಟ್ ಮಾಡ್ಕೊಂಡಿದ್ದೀವಿ. ಒಳ್ಳೆ ಕ್ಲೀನ್ ಎನ್ವಿರಾನ್ಮೆಂಟ್, ಒಳ್ಳೆ ಗಿಡಗಳಿಂದ ಕೂಡಿರ್ತಕ್ಕಂಥ ವಾತಾವರಣ ಇದೆ, ಪೀಸ್ಫುಲ್ಲಾಗಿರುತ್ತೆ. ಸೊ ಹಾಗಾಗಿ ದಯವಿಟ್ಟು ನಾನು ಸುಂದರಪಾಳ್ಯ ಸುತ್ತಮುತ್ತಲು ಇರ್ತಕ್ಕಂಥ ಗ್ರಾಮಸ್ಥರಲ್ಲಿ ನನ್ನ ಮನವಿ ಏನು ಅಂತಂದರೆ, ಒಂದು ಸಲ ನಮ್ಮ ಕಾಲೇಜನ್ನು ವೀಕ್ಷಿಸಿ, ಪೋಷಕರು, ನಿಮ್ಮ ಬಂಧು ಮಿತ್ರರು ಎಲ್ಲ ಸೇರಿ ನಮ್ಮ ಸಂಸ್ಥೆಯನ್ನು ಒಂದು ಸಲ ವೀಕ್ಷಿಸಿ, ಒಂದು ಸಲ ನಿಮ್ಮ ಮಕ್ಕಳನ್ನು, ಯಾರಾದರೂ ನಿಮಗೆ ಗೊತ್ತಿರ್ತಕ್ಕಂಥ ಮಕ್ಕಳನ್ನು ಇಲ್ಲಿ ಅಡ್ಮಿಷನ್ ಮಾಡೋದಕ್ಕೆ ಒಂದು ಸಹಾಯ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಮ್ಮ ಕಾಲೇಜಿನ ಅಡ್ರೆಸ್ಸು ಶ್ರೀ ವೆಂಕಟೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ ಪಕ್ಕದಲ್ಲಿ, ಅಂದರೆ ಮುಂಭಾಗದಲ್ಲಿ, ಅಂದರೆ ಇದೆಲ್ಲ ಸುಂದರಪಾಳ್ಯ ಗ್ರಾಮ, ಕೃಷ್ಣಾಪುರ ರೋಡು, ಕ್ಯಾಸಂಬಲ್ಲಿ ಹೋಬಳಿ, KGF ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಡ್ರೆಸ್ ಇದು. ಬನ್ನಿ ನಾವೀಗ ಪ್ರತಿಯೊಂದು ರೂಮು ಮತ್ತು ನಮ್ಮ ಇನ್ಸ್ಟಿಟ್ಯೂಷನ್ನ ಒಂದು ಸಲ ನೋಡ್ಕೊಂಡು ಬರೋಣ. ಈಗ ನಾವು ಕಾಲೇಜಿನ ಕ್ಯಾಂಪಸ್ಸಲ್ಲಿದ್ದೀವಿ. ಇದೇ ನಮ್ಮ ನಿರ್ಮಾಣವಾಗಿರ್ತಕ್ಕಂತಹ ಶ್ರೀ ರಾಘವ PU ಮತ್ತು ಡಿಗ್ರಿ ಕಾಲೇಜು. ಸೊ ಪ್ರತಿಯೊಂದು ಕೊಠಡಿಯನ್ನು ನೀವು ವೀಕ್ಷಿಸಬಹುದು. ಈಗ ಬನ್ನಿ ನೋಡೋಣ. ನೋಡಿ, ಇದೇ ನಮ್ಮ ಕ್ಲಾಸ್ ರೂಮ್, ವಿಶಾಲವಾಗಿರ್ತಕ್ಕಂತಹ ಕ್ಲಾಸ್ ರೂಮ್ ಬೋರ್ಡು. ಸೊ ವೆಂಟಿಲೇಷನ್ ಬಹಳ ನೀಟಾಗಿ ಮಾಡಿದ್ದೀವಿ. ಫ್ಯಾನ್ ವೆಂಟಿಲೇಷನ್ ಆಗ್ಬೋದು, ವಿಂಡೋ ವೆಂಟಿಲೇಷನ್ ಆಗ್ಬೋದು, ಮತ್ತು ಸ್ಪೇಷಿಯಸ್ ಆಗಿರ್ತಕ್ಕಂತಹ ಕ್ಲಾಸ್ ರೂಮ್ ಡೆಸ್ಕ್ಸನ್ನು ನೀವು ವೀಕ್ಷಿಸಬಹುದು. ಆ್ಯಕ್ಚುಲಿ ಬೇರೆ ಸಂಸ್ಥೆಗಳಲ್ಲಿ ಬಹಳ ಕಂಜೆಸ್ಟೆಡಾಗಿ ಕೂತ್ಕೊಂಡಿರ್ತಾರೆ, ಮಕ್ಕಳ ಮೇಲೆ ಒಂದು ಮಗು ಮೇಲೆ ಇನ್ನೊಂದು ಮಗು. ಬಟ್ ಇಲ್ಲಿ ಹಾಗಾಗಲ್ಲ, ಸ್ಪೇಷಿಯಸ್ ಆಗಿ ಬಹಳ ಫ್ಲೆಕ್ಸಿಬಲ್ ಆಗಿ ಮಗು ಕೂತ್ಕೊಳ್ಳೋ ರೀತಿಯಲ್ಲಿ ನಾವು ಬಹಳ ಲಾರ್ಜ್ ಸೈಜಲ್ಲಿ ಕ್ಲಾಸ್ ರೂಮ್ ಡೆಸ್ಕ್ಸನ್ನು ಮಾಡಿದ್ದೀವಿ. ಪ್ರತಿಯೊಂದು ರೂಮು, ಪ್ರತಿಯೊಂದು ಹಾಲನ್ನು ನಾವು ಮೇಂಟೈನ್ ಮಾಡಿದ್ದೀವಿ. ಸೊ ಈ ರೀತಿಯಾದಂತಹ ಕೊಠಡಿಗಳನ್ನು ನಾವು ಬಹುಶಃ ಒಂದು 10ರಿಂದ 12 ಕೊಠಡಿಗಳನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಅದೇ ರೀತಿ CC ಕ್ಯಾಮ್ರಾ ಇದೆ. ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ, ಶಿಕ್ಷಕರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ, ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಮಕ್ಕಳು ಪಾಠ ಪ್ರವಚನಗಳಲ್ಲಿ ಕಾನ್ಸಂಟ್ರೇಷನ್ ಇಟ್ಟು ಪಾಠಗಳನ್ನು ಕೇಳ್ತಾ ಇದ್ದಾರಾ ಇಲ್ವಾ, ಅವ್ರು ಏನು ಮಾಡ್ತಾ ಇದ್ದಾರೆ ಏನು ಅಂತ ಗಮನಿಸೋದಕ್ಕೆ ಪ್ರತಿಯೊಂದು ರೂಮಲ್ಲೂ ಆಲ್ಮೋಸ್ಟ್ ನಾವು 52 CC ಕ್ಯಾಮ್ರಾಗಳನ್ನು ನಾವು ಪ್ರತಿ ಎಂಟೈರ್ ಬಿಲ್ಡಿಂಗಿಗೆ ನಾವು ಅದನ್ನು ಇನ್ಸ್ಟಾಲೇಷನನ್ನು ಮಾಡಿದ್ದೀವಿ. ಇನ್ಸ್ಟಾಲೇಷನ್ ಎಕ್ವಿಪ್ಮೆಂಟ್. ಸೊ ಇವತ್ತು ಇಷ್ಟು ದೊಡ್ಡ ಸಂಸ್ಥೆ ಕಟ್ಟೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಅದೇ ರೀತಿಯಾದಂತಹ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಮಕ್ಕಳು ಕೊಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ನಾಳೆ ಏನಾದರೂ ಒಂದು ಸ್ಮಾಲಾಗಿ ಫೈರ್ ಅಟ್ಯಾಕ್ ಆಯಿತು, ಸೊ ನಾಳೆ ಒಂದು ಫೈರ್ ಸ್ಟೇಷನ್ ಇರಲೇಬೇಕಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದು ಫೈರ್ ಸ್ಟೇಷನ್. ಪ್ರಯೋಗಾಲಯ ಅಂದರೆ ಲ್ಯಾಬ್ ಫೆಸಿಲಿಟೀಸ್ ಕಡೆ ಹೋಗೋಣ. ನಾವು ಏನೇನು ಲ್ಯಾಬ್ಸನ್ನು ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾಯಿದ್ದೀವಿ ಮಕ್ಕಳಿಗೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಟೋಟಲಾಗಿ 22 ಕಂಪ್ಯೂಟರ್ಸನ್ನ ಸೆಟಪ್ ಮಾಡಿದ್ದೀವಿ. ಯಾಕಂದರೆ ನಾಳೆ PUCಯಲ್ಲಿ ಕಂಪ್ಯೂಟರ್ ಸೈನ್ಸ್ ಕಾಂಬಿನೇಷನ್ ತೆಗೆದುಕೊಂಡಿರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ದೊಡ್ಡ ಮಟ್ಟದಲ್ಲಿ ಒಂದು ಕಂಪ್ಯೂಟರ್ ಲ್ಯಾಬನ್ನು ಸೆಟಪ್ ಮಾಡಿದ್ದೀವಿ. ನಮ್ಮಲ್ಲಿ ಟೋಟಲಾಗಿ 22 ಸಿಸ್ಟಮ್ಸ್ ಇದೆ. ನೋಡ್ಬೋದು ನೀವು, ಬಹಳ ಸ್ಪೇಷಿಯಸ್ ಆಗಿ ಬಹಳ ಅದರದೇ ರೀತಿಯಾದಂಥ ಒಂದು ಹೈ ಕಾನ್ಫಿಗರೇಷನಲ್ಲಿ ನಾವು ಈ ಕಂಪ್ಯೂಟರ್ ಲ್ಯಾಬನ್ನು ಸೆಟಪ್ ಮಾಡಿದ್ದೀವಿ. ನೆಕ್ಸ್ಟು ಇದು ನಮ್ಮ ಫಿಸಿಕ್ಸ್ ಲ್ಯಾಬ್. ಫಿಸಿಕ್ಸ್ ಲ್ಯಾಬಲ್ಲಿ ಎಲ್ಲ ರೀತಿಯಾದಂತಹ ಆಪರೇಟರ್ಸು, ಟೂಲ್ಸು, ಪಠ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಎಲ್ಲ ರೀತಿಯಾದಂತಹ ಎಕ್ವಿಪ್ಮೆಂಟ್ಸ್, ಆಪರೇಟರ್ಸನ್ನು ನಾವು ಸೆಟಪ್ ಮಾಡಿದ್ದೀವಿ. ಇದೇ ಫಿಸಿಕ್ಸ್ ಲ್ಯಾಬ್. ಈಗ ನಾವು ಕೆಮಿಸ್ಟ್ರಿ ಲ್ಯಾಬನ್ನು ನೋಡೋಣ. ಇದೇ ನಮ್ಮ ಕೆಮಿಸ್ಟ್ರಿ ಲ್ಯಾಬೊರೇಟ್ರಿ. ಬಹಳ ಸ್ಟ್ಯಾಂಡರ್ಡೈಸ್ಡ್ ಆಗಿ ಪ್ರತಿಯೊಂದು ಆಪರೇಟರು, ಪ್ರತಿಯೊಂದು ಟೂಲೂ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಎಲ್ಲ ರೀತಿಯಾದಂತಹ ಒಂದು ಆಪರೇಟರ್ಸು ಮತ್ತು ಟೂಲ್ಸನ್ನು ನಾವು ಸೆಟಪ್ ಮಾಡಿದ್ವಿ. ಇದೇ ನಮ್ಮ ಕೆಮಿಸ್ಟ್ರಿ ಲ್ಯಾಬೊರೇಟ್ರಿ. ಬಯಾಲಜಿ ಲ್ಯಾಬೊರೇಟ್ರಿ ನೀವು ನೋಡ್ಬೋದು ಕ್ಲಿಯರಾಗಿ. ಮೈಕ್ರೋಸ್ಕೋಪ್ಸ್ ಆಗಿರ್ಬೋದು, ಸ್ಪೆಸಿಮೆನ್ ಕಾಪೀಸ್ ಆಗ್ಬೋದು, ಮಾಡೆಲ್ಸ್ ಆಗ್ಬೋದು, ಎಲ್ಲ ರೀತಿಯಾದಂತಹ ಒಂದು ಆ್ಯಕ್ಟಿವಿಟೀಸ್ ಅಂದರೆ ಬಯಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆ್ಯಕ್ಟಿವಿಟೀಸನ್ನು ನಾವು ಕ್ಲೀನಾಗಿ ವಿತೌಟ್ ಎನಿ ಡೌಟ್ಸ್ ಕ್ಲಾರಿಫಿಕೇಷನ್ನಿಂದ, ಅಂದರೆ ಸಿಲೆಬಸ್ಸಿಗೆ ತಕ್ಕ ಹಾಗೆ ಪ್ರತಿಯೊಂದು ಆ್ಯಕ್ಟಿವಿಟಿ ರಿಲೇಟೆಡ್, ಅಂದರೆ ಬಯಾಲಜಿ ಆ್ಯಕ್ಟಿವಿಟಿ ರಿಲೇಟೆಡನ್ನು ನಾವಿಲ್ಲಿ ಕಂಡಕ್ಟ್ ಮಾಡ್ತೀವಿ.
ಟಾಯ್ಲೆಟ್ ರೂಮ್ಸ್ ಕಡೆಗೆ ಬಂದಿದ್ದೀವಿ. ಟಾಯ್ಲೆಟ್ ರೂಮ್ಸ್ ನೀಟ್ ಆ್ಯಂಡ್ ಕ್ಲೀನಾಗಿ ನಾವು ಪ್ರತಿಯೊಂದು ಪೋರ್ಷನನ್ನು ನಾವು ಇಲ್ಲಿ ನೀವು ನೋಡ್ಬೋದು, ಬಹಳ ಕ್ಲೀನಾಗಿ ಮಾಡಿದ್ದೀವಿ ಟಾಯ್ಲೆಟ್ಸನ್ನು. ಸ್ಪೇಷಿಯಸ್ ಆಗಿ ಯಾವುದೇ ರೀತಿಯಾದಂತಹ ಬ್ಯಾಕ್ಟೀರಿಯಾಸು ವೈರಸಸ್ಸು ಸ್ಪ್ರೆಡ್ ಆಗ್ದಿರ ಕ್ಲೀನ್ ವೆಂಟಿಲೇಷನ್ ಅಲ್ಲ, ಅಂದರೆ ಲೈಕ್ ಕ್ಲೋಸ್ಡ್ ಅಂತಲೂ ಹೇಳೋಕ್ಕಾಗಲ್ಲ, ಓಪನ್ಡ್ ಟಾಯ್ಲೆಟ್ಸ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಸಾಫಿಸ್ಟಿಕೇಟೆಡ್ ಆಗಿ ನೀಟಾಗಿ ಕ್ಲೀನಾಗಿ ನಾವು ಟಾಯ್ಲೆಟ್ಸ್ ರೂಮ್ಸನ್ನು ಸ್ಪೇಷಿಯಸ್ ಆಗಿ ಮಾಡಿದ್ದೀವಿ. ಸುಂದರಪಾಳ್ಯ ಗ್ರಾಮದಿಂದ ಸುಮಾರು ಒಂದು 100 to 200 ಮೀಟರ್ಸ್ ಒಳಗಡೆಗೆ, ಅಂದರೆ ನೀವು ನೋಡ್ಬೋದು ಇಲ್ಲಿರ್ತಕ್ಕಂಥ ವಾತಾವರಣ ಬಹಳ ಗ್ರೀನರಿ ಆಗಿದೆ, ಸ್ವಚ್ಛವಾಗಿದೆ, ಪೀಸ್ಫುಲ್ ಆಗಿದೆ. ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹದ್ದು ರೋಡಿನ ಮುಂಭಾಗದಲ್ಲಿ, ರೋಡಿನ ಪಕ್ಕದಲ್ಲಿ ಸಂಸ್ಥೆಯನ್ನು ನಾವು ಸ್ಥಾಪನೆ ಮಾಡೋದಲ್ಲ. ಸೊ ಈ ಥರ ಒಳ್ಳೆ ಗಿಡಗಳು, ಮರಗಳು, ನೀವು ಈ ಪ್ರಕೃತಿಯನ್ನು ನೀವು ಚೆನ್ನಾಗಿ ಫೀಲ್ ಆಗ್ಬೋದು. ಈ ಒಂದು ಎನ್ವಿರಾನ್ಮೆಂಟಲ್ಲಿ ಮಕ್ಕಳು ಎಜುಕೇಷನನ್ನು ಮಾಡಿದಾಗ ಅದರದ್ದೇ ರೀತಿಯಾದಂಥ ಒಂದು ಪೀಸ್ಫುಲ್ನೆಸ್ಸು, ಅದರದ್ದೇ ರೀತಿಯಾದಂತಹ ಒಂದು ಸ್ಟ್ರಾಂಗ್ ಮೈಂಡು, ಅದರದ್ದೇ ರೀತಿಯಾದಂಥ ಒಂದು ಕಾನ್ಸಂಟ್ರೇಷನನ್ನು ಬೆಳೆಸ್ಕೋಬೋದು ಅಂತ ಹೇಳಿಬಿಟ್ಟು ನಾನು ಸ್ಟ್ರಾಂಗಾಗಿ ಹೇಳಬಲ್ಲೆ. ಸೊ ಈಗ ನೀವು ಕ್ಲಾಸ್ ರೂಮ್ಸನ್ನು ನೋಡಿದ್ದೀರಿ, ಕ್ಯಾಂಪಸ್ಸನ್ನು ನೋಡಿದ್ದೀರಿ, ಲ್ಯಾಬ್ರೇಟರೀಸನ್ನು ನೋಡಿದ್ದೀರಿ. ಎಲ್ಲ ಪೋಷಕರು ಮತ್ತು ಎಲ್ಲ ಬಂಧು ಮಿತ್ರರವರಿಗೆ ರಿಕ್ವೆಸ್ಟ್ ಏನು ಅಂತಂದರೆ, ಒಂದು ಸಲ ಬಂದು ಶ್ರೀ ರಾಘವ ಪದವಿ ಪೂರ್ವ ಮತ್ತು ಪದವಿ ಕಾಲೇಜನ್ನು ಒಂದು ಸಲ ವೀಕ್ಷಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ದಯ ತೋರಿದೆ ಶಾರದೆ, ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುದ್ದಾದೆ ನಾ ಮುದ್ದಾದೆ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ. ಅಂಧಕಾರದಲ್ಲಿ ನೊಂದು ಬಳಲುತ್ತಿರೆ ಬಂದು ಕೈಯ ಹಿಡಿದೆ, ಕಂದಯೇ ಕಳುವೆ ಮುಂದೆ ದಾರಿಯಿದೆ ಎಂದು ನೀನೆ ನುಡಿದೆ. ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ, ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ. ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದೆ ನಮ್ಮ, ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದೆ ನಮ್ಮ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ. ಹಾಲ ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ, ಬಿಳಿಯ ಕುಸುಮಗಳೇ ಮಾಲೆ ಕೊರಳಲಿರೆ ಬೆಳ್ಳಿ ವೀಣೆಯನ್ನು ನುಡಿಸಿ. ನಿನ್ನ ಕಣ್ಗಳ ಬೆಳಕನು ನನ್ನ ಕಣ್ಗಳಲ್ಲಿ ತುಂಬಿದೆ, ನಿನ್ನ ಕಣ್ಗಳ ಬೆಳಕನು ನನ್ನ ಕಣ್ಗಳಲ್ಲಿ ತುಂಬಿದೆ. ಏಳು ಮಗುವೆ ಮೇಲೇಳು ಎಂದು ಹೊಸ ಬಾಳ ತಂದೆಯಮ್ಮ, ಏಳು ಮಗುವೆ ಮೇಲೇಳು ಎಂದು ಹೊಸ ಬಾಳ ತಂದೆಯಮ್ಮ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ.